ಟು ಸೆಲೆಬ್ರಿಟಿ ಬ್ಲಾಗ್ಸ್. ಎಸ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ಸೊ ನಂದು ನಮ್ಮ ಅಕ್ಕಂದು ಫನ್ನಿ ಜಗಳ ಫಸ್ಟ್ ನೋಡ್ಕೊಬನ್ನಿ. ನಮ್ಮ ಅಕ್ಕನ ಮನೆಗೆ ಬಂದಾಗಲೇ ಅವಳು ಒಂದೊಂದು ಆ್ಯಕ್ಟಿವಿಟೀಸ್ ಮಾಡೋದು. ಯಾಕೆಂದರೆ ನಮ್ಮ ಅಕ್ಕನ ಮನೆಯಲ್ಲೇ ಫಸ್ಟ್ ಅವಳು ನಮ್ಮ ಅಮ್ಮನ ಮನೇಲೇ ಈ ಮಕ್ಕಡೆ ಆಗಿದ್ದು. ಸೆಕೆಂಡು ನಮ್ಮ ಅಕ್ಕನ ಮನೇಲೇ ಹೊಸ್ಲು ದಾಟಿದ್ಲು. ಅಂಬೆಗಾಲು ನಮ್ಮ ಅಕ್ಕನ ಮನೇನೆ. ಇವಾಗ ನಿಂತ್ಕೊಂಡಿರೋದು ನಮ್ಮ ಅಕ್ಕನ ಮನೇಲೆ. ಏನಾದ್ರು ಹೇಳಮ್ಮ ಗೈಸ್. ಬೆಳಗ್ಗೆ ನಮ್ಮ ಅಕ್ಕ ಸಿರಿ ಅಂತಂದು ಗೈಸ್. ನಿಂಗೇನೋ ಹೆಲ್ತ್ ಇಶ್ಯೂ ಇತ್ತು ಅಂತ ಮಲ್ಕೊಂಡಿದ್ದೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನನಗಂತೂ ಜೀವನವೇ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಬೇಸರ ಆಗ್ಬಿಟ್ಟಿದೆ ನಿಜ. ಏನ್ ನಮ್ಮಷ್ಟು ನಾವು ತಿಂದಿದ್ದೀರಾ? ನಿಮ್ಮ ಅಕ್ಕನಷ್ಟು ಬಿಡಲ್ಲ, ನನ್ನಷ್ಟಾರು ನಾವು ತಿಂದಿದ್ದೀಯ ಮಕ್ಕಳು. ಏನು ನೋವಿಲ್ಲ. ಓ ಮೌನಾಚರಣೆ, ಮಾತು ಮೌನ ವ್ರತ ಮಾಡ್ತಾ ಇದ್ದಾರೆ. ಬೆಳಗ್ಗೆ ನಾನು ಆ್ಯಕ್ಟಿವ್ ಆಗಿರಲೇ ಇಲ್ಲ, ಹುಷಾರಿರಲಿಲ್ಲ, ಆಕ್ಟಿವ್ ಆಗಿರ್ಲಿಲ್ಲ. 3 ಅವರ್ ನಿದ್ದೆ ಆಯ್ತಲ್ಲ ಈಗ. ನಿಜವಲ್ಲೂ ಹೇಳ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪ್ರಾಮಿಸ್, ಗಾಡ್ ಪ್ರಾಮಿಸ್ ಗೈಸ್, ನಂಗೆ ನಿಜವಲ್ಲೂ ಆಗ್ತಾ ಇಲ್ಲ ಈಗಲೂ. ಇನ್ನು ಇವ್ರು ಬೈತಾ ಇದ್ದಾರೆ ಅನ್ನೋ ಕಷ್ಟಕ್ಕೆ ಎದ್ದು ಓಡಾಡ್ತಾ ಇದ್ದೀನಿ. ಎದ್ದು ಕೆಲಸ ದೀಪ ಹಚ್ಚಿದ್ದೀನಿ, ಎಲ್ಲ ಮಾಡಿದ್ದೀನಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ದೀಪ ಹಚ್ಚಿದ್ದೀನಿ ಗೊತ್ತಾ ಗೈಸ್. ನಾನು ತಲೆ ಬಚ್ಕೊಂಡು ದೀಪ ಹಚ್ಚಿದ್ದೀನಿ. ಆಗ್ತಾ ಇಲ್ಲ, ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಪದೇ ಪದೇ ಕುತ್ಕೋಬೇಕು ಅನಿಸ್ತುತ್ತೆ. ಸೊ ಸ್ವಲ್ಪ ದಿನ ಎಲ್ಲ ಚೇಂಜಸ್ ಆಗ್ತಾ ಇದೆ ನಮ್ಮ ಜೀವನದಲ್ಲಿ. ಸೊ ಎಲ್ಲೋ ಒಂದು ಕಡೆ ರಾಯರ ಮಠಕ್ಕೆ ಹೋಗಿ ಬಂದಿದ್ದು ನನಗೆ ಒಳ್ಳೆಯದೇ ಆಯಿತು. ಹೋಗಿ ಬಂದಮೇಲೆ ಏನಿಲ್ಲ, ಹೋಗಿ ಬಂದ ಮೇಲೇ ನನಗೆ ಈ ಥರನೂ ಆಗುತ್ತೆ ಅನ್ನೋದು ರಾಯರು ಒಂದು ಕಡೆ ತೋರಿಸಿದ್ರು ಅನಿಸುತ್ತೆ. ಮಕ್ಕ ಹೊಸ ಸೀರೆ ಇಲ್ಲ, ಅದು ವಿಡಿಯೋ ಮುಂದೆ ಎಲ್ಲ ಹೇಳಕ್ಕೆ ಒಬ್ಳೆ ತಕೊಂಡ್ಲು ಗೈಸ್. ನಿಜವಾಗ್ಲೂ ಹೊಲಿಯಕ್ಕೆ ಹಾಕಿದ್ದೀನಿ ಗೈಸ್, ಈಸ್ಕೊಂಡಿಲ್ಲ. ಒಂದು ಈ ಥರದ ಸೀರೆ ಎಲ್ಲ ಹೊಲಿಯಕ್ಕೆ ಹಾಕಿದ್ಯಾ? ಒಂದು ಸೀರೆ ಈ ಥರ ತೊಗೊಂಡೆ, ಒಂದು ಸೀರೆ ಕಾಫಿ ಕಲರ್ ಒಂದು ತೊಗೊಂಡೆ. 2 ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ಒಂದು ರಿವ್ಯೂ ವೀಡಿಯೋಸ್ ಮಾಡಿ ಹಾಕಿದ್ದೀನಿ, ಒಂದು ಇದು ವಸ್ತ್ರದಲ್ಲಿ ತೊಗೊಂಡೆ, ಇನ್ನೊಂದು ಭೂಮಿ ಪಮ್ಮಿ ಕಲೆಕ್ಷನ್ ತೊಗೊಂಡೆ. ಆ ಸೀರೆ ಸುಮಾರು ಸಲ ಹಾಕಿದ್ದೀನಿ ಆಲ್ರೆಡಿ, ಬ್ಲೂ ಕಲರ್ ಸ್ಯಾರಿ. ಇನ್ನೊಂದು ಕಾಫಿ ಕಲರ್ ಎಲ್ಲೂ ಹಾಕ್ಕೊಂಡಿಲ್ಲ, ಅದು ಹಂಗೆ ಹೊಸ ಸೀರೆ ಹಂಗೆ ಇದು ಅಪ್ಪ ಮನೇಲಿ ಇತ್ತು. ಸೊ ಸ್ವಲ್ಪ ದಿನ ಎಲ್ಲ ಶಿಫ್ಟಿಂಗ್ ಮಾಡ್ತಾಯಿದ್ದೀನಿ, ಏನೋ ಕಾರಣ ಅಂತಿರೋದ್ರಿಂದ. ಸೊ ಯಾಕೆ ಅಂತಂದರೆ ಅಲ್ಲಿಂದ ಶಿಫ್ಟ್ ಮಾಡ್ಕೋಬೇಕಲ್ಲ. ಅಂದರೆ ನಾವು ಅಲ್ಲಿ ಎಷ್ಟು 1 ವರ್ಷ ಏನೋ ಇದ್ದೆ ಡ್ಯಾಡಿ ಮನೇಲಿ. 1 ವರ್ಷದಿಂದ ಈಗ ನಮ್ಮ ಮನೆಗೆ ಶಿಫ್ಟಿಂಗ್ ಮಾಡ್ಕೋಬೇಕು. ಎಲ್ಲ ಅಲ್ಲಲ್ಲೇ ಇದೆ, ಹೋಗಬೇಕು ಊರಿಗೆ. ಸೊ ನೋಡುವ. ಸೊ ಫೈನಲಿ ಗೈಸ್ ಜೇಶು ನಿಂತ್ಕೊಂಡ್ಲು. ಸೊ ಅದನ್ನು ವೀಡಿಯೋಸ್ ಹಾಕ್ತಾಯಿದ್ದೆ. ಹಿಂದೆಗಡೆ ಮ್ಯೂಸಿಕ್ ಹಾಕಿದ್ರೆ ಸಾಕು ನಿಂತ್ಕೋತಾಳೆ. ಸೊ ಅದನ್ನು ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೆ. ಅವ್ರ ಅಪ್ಪ ಮಲಗಿದ್ರೆ ಎದ್ದು ನಿಂತ್ಕೊಳ್ಳೋದು ಟ್ರೈ ಮಾಡ್ತಾಯಿದ್ದಾಳೆ ಗೈಸ್. ಎದ್ದು ನಿಂತ್ಕೋತಾಳೆ, ಇಲ್ಲ ಅಂತಿಲ್ಲ. ಬಟ್ ಆದರೆ ಅವಳು ಓನಾಗಿ ಅವಳೇ ನಿಂತ್ಕೋತಾಳೆ, ಏನು ಇದು ಮಾಡಲ್ಲ. ಬಟ್ ಆದರೆ ನಾನು ಭಯ ಏನಂದರೆ ಹಿಂದೆ ಬಿದ್ದು ತಲೆಗಿಲೆ ಏಟ್ ಮಾಡ್ಕೊಬಿಡ್ತಾಳೆ ಅಂತ. ಸೊ ಅವರಪ್ಪ ಮ್ಯೂಸಿಕ್ ಹಾಕಿದ್ರೆ ಆಟೋಮೆಟಿಕ್ ಡ್ಯಾನ್ಸ್ ಆಡ್ಕೊಂಡು ಎದ್ದು ನಿಂತ್ಕೊತಾ ಇರ್ತಾಳೆ. ಸೊ ನನಗೇನು ಅವಳು ಇವಾಗ ಏನಷ್ಟು ನನಗೆ ಎತ್ಕೊ ಅಂತ ಹಿಂಸೆ ಕೊಡಲ್ಲ. ಬಟ್ ಏನಾದರೂ ಅವಳಿಗೆ ಆಗಲಿಲ್ಲ, ಹುಷಾರಿಲ್ಲ, ಈಗ ಸ್ವಲ್ಪ ದಿನದಿಂದ ಅವಳು ಹುಷಾರಿಲ್ಲ, ಆ ಥರ ಆಗಿದ್ದಾಳೆ. ಸೊ ಫಸ್ಟು ನಾರ್ಮಲಾಗಿ ಇದ್ಲು, ಅವಾಗೇನು ನನಗೆ ಹಿಂಸೆ ಮಾಡ್ತಾ ಇರಲಿಲ್ಲ. ವಾಕರ್ಗೆ ಹಾಕಿ ನನ್ನ ಕೆಲಸ ನಾನು ಮಾಡ್ಕೋತಾ ಇರ್ತಾಯಿದ್ದೆ. ಬಟ್ ಇವಾಗ ಅವಳಿಗೆ ಯಾಕಂದರೆ ಹುಷಾರಿಲ್ಲದೆ ಅವಳು ಎತ್ಕೊಂಡೇ ಓಡಾಡಬೇಕು. ಸೊ ಅದಾದಮೇಲೆ ನಾವು ಏರ್ನಟ್ ಹಾಕ್ಬಿಟ್ಟು ಶೆಫ್ ಅಂತ ಕೂಗ್ತಾ ಇದ್ವಿ. ಸೊ ಜೇಶು ಯಾವ ರೀತಿ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ ಅಂತ ನೋಡಿದ್ರಲ್ಲ. ಸೊ ಆಮೇಲೆ ನಮ್ಮ ಅಕ್ಕ ಅಡುಗೆ ಮಾಡಿದ್ದು ನಾನೆಲ್ಲರೂ ರಿವ್ಯೂ ಕೇಳೋದು ನಾನು ಯಾವಾಗಲೂ. ಸೊ ಅದನ್ನು ಪ್ರತಿ ಹತ್ರ ಒಬ್ಬರು ಅಷ್ಟೇ ರಿವ್ಯೂ ತೊಗೊಂಡಿರೋದು. ಸೊ ಅದನ್ನು ಹಾಕಿದ್ದೀನಿ, ನೋಡ್ಕೊಬನ್ನಿ. ಚಿಕನ್ ಗ್ರೇವಿ ಮತ್ತು ಗೀ ರೈಸ್ ಹೇಗಿತ್ತು ಸರ್? ಚೆನ್ನಾಗಿತ್ತು. ನಾನು ಮಾಡಿದ್ದು ಸುಮ್ಮನೆ ಸುಳ್ಳೆ ಹಾಕ್ಬಿಡ್ತೀಯ, ನಿಮ್ಮ ಅಕ್ಕ ಮಾಡಿದ್ದು ಅಂತ ಹೇಳು. ಅಲ್ಲಲ್ಲಲ್ಲಲ್ಲ
ಸೊ ಇವಾಗಂತೂ ಹೆವಿ ಜೋರಾಗೇ ಆಗೋಯ್ತು ಮಳೆ. ಸಂಜೆನ ಐ ಥಿಂಕ್ ಆಲ್ರೆಡಿ 5 o'clock ತುಂಬ ಮಳೆ ಬರ್ತಾಯಿದೆ. ಸೊ ಗೈಸ್, ಸೊ ಫೈನಲಿ ಎಲ್ಲ ವೀಡಿಯೋಸ್ ನೋಡಿರಿ ಅನಿಸುತ್ತೆ. ನಿನ್ನೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅದು ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ, ಯಾಕೆಂದರೆ ನನಗಾಗಲೇ 4 ದಿನದಿಂದ ಹುಷಾರೇ ಇಲ್ಲ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋ ಸಿಗ್ತೀವಿ. ಲವ್ ಯು ಆಲ್, ಬಾಯ್.